ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮನೀಶ್ ಕುಮಾರ್ ಇನ್ ಕನ್ನಡ ಚಾನಲ್. ಸೊ ಇವತ್ತಿನ ಟಾಪಿಕ್ ಬಂದು XUV700 ಡೀಸೆಲ್ ವರ್ಸಸ್ ಪೆಟ್ರೋಲ್. ನಿಮಗೆ ಯಾವುದು ಬೆಸ್ಟ್ ಆಪ್ಷನ್ ನಿಮ್ಮ ರೈಡಿಂಗ್ ಕಂಡೀಷನ್ಸ್ಗೆ, ನಿಮ್ಮ ಯೂಸೇಜ್ ತಕ್ಕಂಗೆ ಆ್ಯಂಡ್ ನಿಮ್ಮ ಪ್ರೈಸ್ ರೇಂಜ್ ತಕ್ಕಂಗೆ, ನಿಮ್ಮ ಬಜೆಟ್ ಎಷ್ಟಿದೆ ಎಲ್ಲನೂ ಇವ್ಯಾಲ್ಯೂಯೇಷನ್ ಮಾಡಿ ಪೆಟ್ರೋಲ್ ಆರ್ ಡೀಸೆಲ್ ತೊಗೋಬೇಕು. ಸುಮ್ಮನೆ ಪೆಟ್ರೋಲ್ ಆರ್ ಡೀಸೆಲ್ ಹೋಗೋಕ್ಕಾಗಲ್ಲ, ಡಿಪೆಂಡಿಂಗ್ ಆನ್ ಯೋರ್ ಯೂಸೇಜ್ ತೊಗೋಬೇಕು. ಸೊ ಅದ್ರದ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ತಿಳಿಸ್ಕೊಡ್ತೀನಿ, ನಿಮ್ಗೊಂದು ಐಡಿಯಾ ಕೊಡ್ತೀನಿ. ಸೊ ನಿಮ್ಗೊಂದು ಕ್ಲಾರಿಟಿ ಆಫ್ ಮೈಂಡ್ ಸಿಗುತ್ತೆ ಯಾವುದು ಬೆಸ್ಟ್ ಆಪ್ಷನ್ ಅಂತ. ಬನ್ನಿ. ಸೊ ಈ XUV700 ನಿಮಗೆ 2 ಇಂಜಿನ್ ಆಪ್ಷನ್ಸ್ ಬರುತ್ತೆ. ಒನ್ ಈಸ್ ಪೆಟ್ರೋಲ್ 2 ಲೀಟರ್ ಟರ್ಬೋ ಇಂಜಿನ್ ಬರುತ್ತೆ ಆ್ಯಂಡ್ 2.2 ಲೀಟರ್ MHOG ಡೀಸೆಲ್ ಇಂಜಿನ್ ಬರುತ್ತೆ. ಪೆಟ್ರೋಲ್ ಇಂಜಿನ್ ಬಂದು ನಿಮಗೆ 200 BHP ಆ್ಯಂಡ್ 380 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ನಿಮಗೆ ಡೀಸೆಲ್ ಇಂಜಿನ್ ಬಂದು 185 BHP ಆ್ಯಂಡ್ 450 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ನೀವು ಹೇಗೆ ನೋಡಬೇಕು ಅಂದರೆ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಇಂಜಿನ್, ಸುಮ್ಮನೆ ಜನ ಹೇಳ್ತಾರೆ ಡೀಸೆಲ್ ಇಂಜಿನ್ ತುಂಬ ಚೆನ್ನಾಗಿರುತ್ತೆ ತೊಗೊಳ್ಳಿ ಲಾಂಗ್ ರನ್ಗೆ ಅಂತ. ಬಟ್ ನಿಮ್ಮ ಡ್ರೈವಿಂಗ್ ಕಂಡೀಷನ್ಸ್, ನಿಮ್ಮ ಯೂಸೇಜ್ ಮೇಲೆ ತುಂಬ ಡಿಪೆಂಡ್ ಆಗುತ್ತೆ. ಲೈಕ್ ನೀವು ಜಸ್ಟ್ ಸಿಟಿ ಯೂಸಿಗೆ ಜಾಸ್ತಿ ಯೂಸ್ ಮಾಡ್ತೀರಾ, ಹೈವೇಸಲ್ಲಿ ಹೋಗಲ್ಲ ಅಂದರೆ ನಿಮಗೆ ಪೆಟ್ರೋಲ್ ಇಂಜಿನ್ ಇಸ್ ದಿ ಬೆಸ್ಟ್ ಆ್ಯಂಡ್ ಡೀಸೆಲ್ ಇಂಜಿನ್ ಅಷ್ಟು ವರ್ಕೌಟ್ ಆಗೋಲ್ಲ. ಯಾಕಂದರೆ ಡೀಸೆಲ್ ಇಂಜಿನ್ ನೀವು ತುಂಬ ದಿನ ಎಲ್ಲ ನಿಲ್ಸಿರೋಕ್ಕಾಗಲ್ಲ, ರೆಗ್ಯುಲರಾಗಿ ಓಡಿಸ್ತಾನೆ ಇರಬೇಕು. ಆಮೇಲೆ ನಿಮ್ಗೆ ಇನ್ನೊಂದೇನೆಂದರೆ ಸರ್ವಿಸ್ ಕಾಸ್ಟು, ಆಮೇಲೆ ಮೇಂಟೆನೆನ್ಸ್ ಕಾಸ್ಟು ತುಂಬ ಜಾಸ್ತಿ ಇರುತ್ತೆ ಡೀಸೆಲ್ಗೆ ಕಂಪ್ಯಾರಿಟಿವ್ಲಿ. ಬಟ್ ಡೀಸೆಲ್ ಏನಂದರೆ ನಿಮಗೆ ತುಂಬ ಲಾಂಗ್ ರನ್ಗೆ ಆಫ್ಟರ್ 5 ಇಯರ್ಸ್ 10 ಇಯರ್ಸ್ ಕೂಡ ನೀವು ಯೂಸ್ ಮಾಡ್ಬೋದು, ಅಷ್ಟು ಬಾಳಿಕೆ ಬರುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ. ವೆರಾಸ್ ಪೆಟ್ರೋಲ್ ನಿಮಗೆ ಶಾರ್ಟ್ ಟರ್ಮ್ ಯೂಸೇಜ್ಗೆ ತುಂಬ ಚೆನ್ನಾಗಿರುತ್ತೆ. ಹೈವೇಸಲ್ಲೆಲ್ಲ ನೀವು ಕ್ರೂಸ್ ಮಾಡ್ತೀರಾ ಅಂದರೆ ವಿತ್ 7 ಪೀಪಲ್ ನಿಮಗೆ ಡೀಸೆಲ್ ಬೆಸ್ಟು. ಬಟ್ ಪೆಟ್ರೋಲ್ ನಿಮಗೆ ಅಷ್ಟು ಪವರ್ ಪ್ರೊಡ್ಯೂಸ್ ಮಾಡಲ್ಲ ಡೀಸೆಲ್ ಪ್ರೊಡ್ಯೂಸ್ ಮಾಡೋಷ್ಟು. ಬಟ್ ಪೆಟ್ರೋಲ್ ಈಸ್ ಮೋರ್ ರಿಫೈನ್ಡ್ ದ್ಯಾನ್ ಡೀಸೆಲ್ ಇಂಜಿನ್ ಅಂತ ಹೇಳ್ತೀನಿ. ಪವರ್ಫುಲ್ ಯಾವುದಂತ ನೋಡೋದಾದರೆ ಆಬ್ವಿಯಸ್ಲಿ ಇಟ್ ಈಸ್ ಡೀಸೆಲ್ ಇಂಜಿನ್ ವೆರಿ ಪವರ್ಫುಲ್. ಬಟ್ ಅದರದ್ದೇ ಆದಂಥ ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಇರುತ್ತೆ. ಪೆಟ್ರೋಲ್ಗೆ ನಿಮಗೆ ಅಷ್ಟು ವೈಬ್ರೇಷನ್ಸ್ ಆ್ಯಂಡ್ ಸೌಂಡ್ ಬರಲ್ಲ, ತುಂಬ ಸ್ಮೂತಾಗಿರುತ್ತೆ ರೈಡು. ವೆರಾಸ್ ಇನ್ ಡೀಸೆಲ್ ನಿಮಗೆ ಸಿಕ್ಕಾಪಟ್ಟೆ ಸೌಂಡ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನೀವು ನೋಡೋದಾದರೆ ಫಾರ್ಚುನರ್ ಆ್ಯಂಡ್ ಇನೋವಾ ನೋಡ್ಬೋದು ನೀವು, ಡೀಸೆಲ್ ಇಂಜಿನ್ ಎಷ್ಟು ಸೌಂಡ್ ಬರುತ್ತೆ. ಬಟ್ ಪೆಟ್ರೋಲ್ ಇಂಜಿನ್ ಸಿಕ್ಕಾಪಟ್ಟೆ ರಿಫೈನ್ಡ್ ಆಗಿರುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ. ಸೊ ಈ XUV700 ನಿಮಗೆ ಪೆಟ್ರೋಲ್ ಇಂಜಿನಲ್ಲೂ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಆ್ಯಂಡ್ ಆಟೋಮೆಟಿಕ್ ಬರುತ್ತೆ ಆ್ಯಂಡ್ ಡೀಸೆಲ್ ಇಂಜಿನಲ್ಲೂ ನಿಮಗೆ ಆಟೋಮೆಟಿಕ್ ಆ್ಯಂಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಆ್ಯಂಡ್ ಗೇರ್ ಬಾಕ್ಸ್ ಬಂದು ಬೋತ್ 6 ಗೇರ್ಸೇ ಬರುತ್ತೆ, ವಿಚ್ ಈಸ್ ಗುಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮಗೆ ಮೈಲೇಜ್ ಬಗ್ಗೆ ನೋಡೋದಾದರೆ ಡೀಸೆಲ್ ತುಂಬ ಮೈಲೇಜ್ ಕೊಡುತ್ತೆ. ನಿಮಗೆ ಮೈಲೇಜ್ ಮ್ಯಾಟ್ರ್ ಆಗಲ್ಲ ಅನ್ನಂಗಿದ್ರೆ ಪೆಟ್ರೋಲ್ ಹೋಗ್ಬೋದು. ಆ್ಯಂಡ್ ಡೀಸೆಲ್ ಇಂಜಿನ್ ಈಸ್ ಮೋರ್ ಎಕ್ಸ್ಪೆನ್ಸಿವ್, ಲೈಕ್ 1.5 to 2 lakh ನಿಮಗೆ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ನಿಮಗೆ ಪೆಟ್ರೋಲ್ ಇಂಜಿನಲ್ಲಿ ರೇರ್ ವೀಲ್ ಡ್ರೈವ್ ಆ್ಯಂಡ್ ಫ್ರಂಟ್ ವೀಲ್ ಡ್ರೈವ್ ಬರುತ್ತೆ. ವೆರಾಸ್ ಇನ್ ಡೀಸೆಲ್ ಇಂಜಿನ್ ಟಾಪ್ ಎಂಡಲ್ಲಿ ನಿಮಗೆ ಆಲ್ ವೀಲ್ ಡ್ರೈವ್ ಕೂಡ ಬರುತ್ತೆ ಆ್ಯಂಡ್ ರೇರ್ ವೀಲ್ ಫ್ರಂಟ್ ವೀಲ್ ಎರಡೂ ಬರುತ್ತೆ, ವಿಚ್ ಈಸ್ ಗುಡ್ ಫಾರ್ ಡೀಸೆಲ್ ಇಂಜಿನ್. ಆ್ಯಂಡ್ ಮೈಲೇಜ್ ಇದು ಜಾಸ್ತಿ ಕೊಡುತ್ತೆ ಡೀಸೆಲ್ ಇಂಜಿನ್ನು XUV700. ಸೊ ತುಂಬ ಜನ ಮೈಲೇಜ್ಗೋಸ್ಕರನೇ ಹೋಗ್ತಾರೆ. ಆ್ಯಂಡ್ ಇದು ತುಂಬ ಪ್ರಿಫರ್ ಮಾಡೋದು ಡೀಸೆಲ್ ಇಂಜಿನ್ನು ಡೈಲಿ ಕಮ್ಯೂಟರ್ಸ್ ಇರ್ತಾರೆ ಆ್ಯಂಡ್ ಆಮೇಲೆ ತುಂಬ ಲಾಂಗ್ ರೇಂಜಲ್ಲಿ ಓಡಿಸೋರು, ಹೈವೇಸಲ್ಲಿ ತುಂಬ ಯೂಸ್ ಮಾಡೋರು, ಲೈಕ್ ವೀಕೆಂಡ್ ಹೋಗೋರಿಗೆ ತುಂಬ ಯೂಸ್ಫುಲ್ಲು ಡೀಸೆಲ್ಲು. ಬಟ್ ಪೆಟ್ರೋಲ್ ನಿಮಗೆ ಸಿಟಿ ಯೂಸಿಗೆ ಜಾಸ್ತಿ ಯೂಸ್ ಮಾಡ್ತೀರಾ ಅಂದರೆ ಬೆಟರ್. ನಿಮಗೆ ಪೆಟ್ರೋಲ್ ಇಂಜಿನ್ ತೊಗೊತೀರಾ ಅಂದರೆ ನಿಮಗೆ 1.5 lakh to 2 lakh ಲೆಸ್ ಇರುತ್ತೆ. ವೆರಾಸ್ ಇನ್ ಡೀಸೆಲ್ ಇಂಜಿನ್ ನಿಮಗೆ 2 lakh ಜಾಸ್ತಿ ಇರುತ್ತೆ. ಸೊ ನೀವು ಮ್ಯಾಚ್ ಮಾಡ್ಕೋತೀರಾ ಅಂದರೆ ದಟ್ಸ್ ವೈ ನೀವು ಪೆಟ್ರೋಲ್ ಇಂಜಿನ್ ತೊಗೊಂಡು ಫಾರ್ ಲಾಂಗರ್ ರನ್ ನೀವು ತೊಗೊಂಡ್ರೆ 5 years 10 years ತನಕ ಯೂಸ್ ಮಾಡ್ಬೋದು ಇನ್ ಪೆಟ್ರೋಲ್. ಆ್ಯಂಡ್ ನಾನು ತೊಗೊಂಡಿರೋದು ಇದನ್ನು ಪೆಟ್ರೋಲ್, ಯಾಕಂದರೆ ನಾನು ತುಂಬ ಅಷ್ಟು ರೆಗ್ಯುಲರಾಗಿ ಯೂಸ್ ಮಾಡಲ್ಲ. ಮೇಯ್ನಾಗಿ ಸಿಟೀಸಲ್ಲಿ ವೀಕೆಂಡ್ ಆ್ಯಂಡ್ ವೀಕೆಂಡಲ್ಲಿ ಹೈವೇಸ್ಗೆ ಹೋಗೋ ಥರ ನಾನು ಯೂಸ್ ಮಾಡೋದು. ಸೊ ನನಗೆ ಡೀಸೆಲ್ ಅಷ್ಟು ನನ್ನ ಯೂಸೇಜ್ ಕಂಡೀಷನ್ಗೆ ವರ್ತಿಲ್ಲ ಅಂತ ನನಗನ್ನಿಸ್ತು. ಬಟ್ ಇಷ್ಟು ಥಿಂಗ್ಸ್ನ ನೀವು ತಲೆಯಲ್ಲಿಟ್ಕೊಂಡು XUV700 ಪೆಟ್ರೋಲ್ ಆರ್ ಡೀಸೆಲ್ ತೊಗೊಳ್ಳಿ. 1, ನಿಮ್ಮ ಡ್ರೈವಿಂಗ್ ಕಂಡೀಷನ್ಸ್, ನಿಮಗೆ ಯಾವ ಥರ ಯೂಸೇಜ್ ಇದೆ. ನೀವು ಸಿಟಿಲಿ ಜಾಸ್ತಿ ಓಡಿಸ್ತೀರಾ, ಹೈವೇಲಿ ಜಾಸ್ತಿ ಓಡಿಸ್ತೀರಾ ಅಂದರೆ ವಿತ್ ಫ್ಯಾಮಿಲಿ ತುಂಬ ಲೋಡ್ ಇದ್ದರೆ ಡೀಸೆಲ್ ಇಂಜಿನ್ ಇಸ್ ದಿ ಬೆಸ್ಟ್. ನೀವು 2 lakh ಮುಖ ನೋಡಲ್ಲ, 2 lakh ನಂಗೆ ಜಾಸ್ತಿ ಆದರೂ ಪರವಾಗಿಲ್ಲ ಅಂದರೆ ಖಂಡಿತವಾಗ್ಲೂ ಡೀಸೆಲ್ ಇಂಜಿನ್ಗೆ ಹೋಗಿ, ಲಾಂಗರ್ ರನ್ಗೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮಗೆ ಸ್ಮೂತ್ ಆ್ಯಂಡ್ ರಿಫೈನ್ಡ್ ಇಂಜಿನ್ ಬೇಕು ಅಂದರೆ ಪೆಟ್ರೋಲ್ ಕೂಡ ಅಷ್ಟೇನು ಕಮ್ಮಿ ಪವರ್ ಇದೆ ಅಂತಲ್ಲ, ತುಂಬ ಚೆನ್ನಾಗಿದೆ ಈ XUV700 ಪೆಟ್ರೋಲ್ ಇಂಜಿನ್ ಪವರ್ ಕೂಡ ಆ್ಯಂಡ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ, ರೈಡ್ ಕ್ವಾಲಿಟಿ ತುಂಬ ಸ್ಮೂತ್ ಆಗಿದೆ. ಆಟ್ ಲೋವರ್ ಸ್ಪೀಡ್ ನಿಮಗೆ ಡೀಸೆಲ್ ಇಂಜಿನ್ ತುಂಬ ರಫ್ ಅನಿಸುತ್ತೆ, ವೆರಾಸ್ ಪೆಟ್ರೋಲ್ ಇಂಜಿನ್ ಸ್ಮೂತ್ ಇದೆ. ಸೊ ಗೈಸ್, ಇಷ್ಟಾಗಿತ್ತು ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಇಂಜಿನ್ ಬಗ್ಗೆ. ನೀವು ನೋಡ್ಕೊಂಡು ತೊಗೊಳ್ಳಿ. ನಾನು ಇಷ್ಟೆಲ್ಲ ಪಾಯಿಂಟ್ಸ್ನ ಕನ್ಸಿಡರ್ ಮಾಡಿಕೊಂಡು ಇವ್ಯಾಲ್ಯೂಯೇಷನ್ ಮಾಡಿಕೊಂಡು, ಸುಮ್ಮನೆ ಯಾರೋ ಹೇಳಿದ್ರು ಅಂತ ತೊಗೊಬಿಡಿ, ನಿಮ್ಮ ಕಂಡೀಷನ್ಸ್ ಆ್ಯಂಡ್ ಯೂಸೇಜ್ ತಕ್ಕಂಗೆ ತೊಗೊಳ್ಳಿ. ಸೊ ನಿಮಗೆ ಒಳ್ಳೆ ಲಾಂಗ್ ರನ್ಗೆ ಯೂಸ್ ಆಗೋ ಥರ ಬರುತ್ತೆ. ಸೊ ಗೈಸ್, ಇಷ್ಟ ಆಗಿತ್ತು ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.